ನಿಂಬೆಹಣ್ಣು ಹಾಕಿರ್ತಾರೆ, ಹಸಿರು ಸೀರೆ ಅಥವಾ ಕೆಂಪು ಸೀರೆಯನ್ನು ಉಡಿಸಿರ್ತಾರೆ. ಆಮೇಲೆ ಆಭರಣಗಳಿರ್ತವೆ, ಮೂಗಿನಲ್ಲಿ ನತ್ತಿರ್ತೈತೆ ಅಥವಾ ಮೂಗುತಿ ಅಂತ ನಾವು ಕರಿತೇವೆ. ಆಮೇಲೆ ಇಲ್ಲಿ ಇಬ್ಬರು ದ್ಯಾಮವ್ವಗಳು ಇರೋದರಿಂದ 2 ಕೋಣಗಳ ರುಂಡ ಅವರ ಕಾಲದ ಅಡಿಯಲ್ಲಿ ಇರ್ತವೆ. ಅಂದರೆ ಅದನ್ನು ಸಂಹಾರ ಮಾಡಿದ್ದು ಅನ್ನುವುದರ ಪ್ರತೀಕವಾಗಿ. ಆಮೇಲೆ 2 ಇಂಗ್ಳೋಬಾಳಿಗೆ ಇರುತ್ತೆ, ಇಂಗ್ಳೋಬ ಮತ್ತು ಶಿಂಗ್ಳೋಬ ಅಂತೇಳಿ ಇಬ್ಬರು ದ್ಯಾಮವ್ವ ಇರೋದರಿಂದ 2 ಮಕ್ಕಳು, ಒಬ್ಬರು ಇಂಗ್ಳೋಬ. ಇನ್ನೊಂದಿಷ್ಟು ಜನ ಮಾತಾಡೋದನ್ನ ಕೇಳಿ ಕೇಳ್ತೇನೆ. ಚಂಗ್ಳೋಬ ಅಂತ ಕರೀತಾರೆ, ಏನದು ನೀವು ಹೇಳಿದ್ರಿ? ಚಕಾರ ಹೋಗಿ ಚಕಾರ ಆಗಿರ್ಬೋದು. ಇಂಗ್ಳೋಬ ಶಿಂಗ್ಳೋಬ ಅಂತ ಇದು ಬಹುಶಃ ಇವು ಮರಾಠಿ ಶಬ್ದ ಇರ್ಬೋದೇನೋ ಅಂತ ನನಗನ್ನಿಸ್ತದೆ. ಅದರ ಬಗ್ಗೆ ಹೆಚ್ಚು ನಾನು ತಿಳುವಳಿಕೆ ಮಾಡ್ಕೊಂಡಿಲ್ಲ. ಆದರೆ ಇಂಗ್ಳೋಬ ಸಿಂಗ್ಳೋಬ ಅಂತ ನಾನು ಕೇಳಿದ್ದೇನೆ. ನೀವು ಹೇಳಿದಾಗೆ ಅದು ಇರ್ಬೋದು, ಅದು ನೋಡಬೇಕು. ಹಂಗೆ 2 ಇಂಗ್ಳೋಬಗಳು ಆ ಜಾತ್ರೆ ಸಂದರ್ಭ ಪಕ್ಕದಲ್ಲಿ ಇರ್ತಾವೆ. ಅವು ಮರದ ಗೊಂಬೆಗಳು ಆ ಥರ ಅಲ್ಲಿ ಇಟ್ಟಿರೋದನ್ನು ನಾವು ನೋಡ್ತೀವಿ. ಇದು ನಮ್ಮ ಗೋಕಾಕದ ಗ್ರಾಮದೇವಿಯರ ಒಂದು ವಿಶಿಷ್ಟವಾದ ರೂಪ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನುಳಿದ ಎಲ್ಲ ಕಡೆಗೂ ಇವೆಲ್ಲ ಇರೋದಿಲ್ಲ. ಅಲ್ಲಿ 2 ಕೋಣಗಳ ರುಂಡ ಇರೋದಿಲ್ಲ. ಆಮೇಲೆ ಇಂಗ್ಳೋಬಗಳಂತೂ ಇರೋದೇ ಇಲ್ಲ ಅಲ್ಲಿ. ಉಳಿದ ಬಳೆ ತೊಡಿಸಿದ್ದು, ಆಮೇಲೆ ನತ್ತು ಹಾಕಿರುವಂಥದ್ದು, ಆಮೇಲೆ ಬಂಗಾರದ ಆಭರಣ ಹಾಕಿರ್ತಕ್ಕಂಥದ್ದು, ಕಿರೀಟ, ಇವೆಲ್ಲ ಸಾಮಾನ್ಯವಾಗಿರ್ತವೆ. ಆದರೆ ಉಳಿದ ಈ ಕೋಣದ ರುಂಡಗಳಾಗಲಿ ಇಂಗ್ಳೋಬಾಗಲಿ ಇಂಥವುಗಳು ಇರೋದಿಲ್ಲ. ಇದು ಗೋಕಾಕದಲ್ಲಿ ಮಾತ್ರ ಅಂತಕ್ಕಂಥದ್ದು, ಗೋಕಾಕದಲ್ಲಿ ಮಾತ್ರ. ಇನ್ನೊಂದು ಇದರ ವಿಶಿಷ್ಟ ಅಂತ ಕೇಳಿದ್ರೆ, ವೈಶಿಷ್ಟ್ಯ ಅಂತ ಕೇಳಿದ್ರೆ, ಇಲ್ಲಿ ಭಂಡಾರದ ಮುಂದೆ ಬರ್ತದೆ, ನೀವು ಕೇಳ್ತೀರಿ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಭಂಡಾರ ಬಹಳ ವಿಶೇಷವಾದದ್ದು. ಮತ್ತು ಹೊನ್ನಾಟ ಇಲ್ಲಿ ವಿಶೇಷ. ಉಳಿದ ಕಡೆಗಳಲ್ಲಿ ಹಗಲು ಹೊತ್ತಿನಲ್ಲಿ ಮಾಡ್ತಾರೆ ಹೊನ್ನಾಟ, ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಮಾಡ್ತಾರೆ. ಅದ್ರ ಮುಂದಿನ ಪ್ರಶ್ನೆ ಸತ್ತ ಮುಖ್ಯವಾದಂಥದ್ದು ವಿಶೇಷವಾಗಿ ಈಗಾಗಲೇ ಉತ್ತರ ಕೊಟ್ಟಿದ್ದೀರಿ ನೀವು. ದ್ಯಾಮವ್ವ ಮತ್ತು ಲಕ್ಷ್ಮಿಗೆ ಇರುವ ಸಂಬಂಧಗಳೇನು ಅಂತೇಳಿ ಇನ್ನೇ ಮೊದಲು ಕ್ಲಿಯರ್ ಆಗಿ ಒಂದು 2 ಸಾಲಲ್ಲ. ಈಗ ಲಕ್ಷ್ಮೀ ಗುಡಿ ನಮ್ಮಲ್ಲಿ 2 ದ್ಯಾಮವ್ವಗಳು, 2 ದ್ಯಾಮವ್ವಗಳಿಗೆ 2 ತೇರುಗಳು, ಆಮೇಲೆ ಪಲ್ಲಕ್ಕಿಗಳು ಇರ್ತವೆ, ಅದು ಬೇರೆ.